ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಹುಳು ತುಂಬಿದ್ದಂತಹ ಅಕ್ಕಿ ಸಪ್ಲೈ. ವಸತಿ ಶಾಲೆಗಳ ಆಹಾರ ಧಾನ್ಯಗಳಲ್ಲಿ ಹುಳುಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಹುಳು ತುಂಬಿದಂತಹ ಅಕ್ಕಿಯನ್ನು ಸಪ್ಲೈ ಮಾಡಲಾಗಿದೆ. ವಸತಿ ಶಾಲೆಗಳ ಆಹಾರ ಧಾನ್ಯಗಳಲ್ಲಿ ಹುಳುಗಳ ಕಾಟ ಹೆಚ್ಚಾಗಿದೆ. ಹುಳು ತೆಗೆಯದೆ ಅನ್ನ ತಯಾರಿಸಿ ಮಕ್ಕಳಿಗೆ ನೀಡಿದಂತಹ ಆರೋಪ. ವಿಜಯಪುರ ಜಿ ಮುದ್ದೇಬಿಹಾಳ ತಾಲೂಕಿನ ಜಮ್ಮಲದ್ನಿ ವಸತಿ ಶಾಲೆಯ ಅಕ್ಕಿಯಲ್ಲಿನ ಹುಳು ಇದು. ಬೇರ್ಪಡಿಸಲು ಅಡುಗೆ ಸಿಬ್ಬಂದಿ ಪರದಾಟವನ್ನು ನಡೆಸಿದ್ದಾರೆ. ಇನ್ನು ಹುಳುವನ್ನ ಕಂಡು ವಸತಿ ಶಾಲೆ ಮಕ್ಕಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಪೋಷಕರೊಬ್ಬರ ಭೇಟಿ ವೇಳೆ ಅವ್ಯವಸ್ಥೆ ಬಯಲಾಗಿರುವಂತದ್ದು. ವಿದ್ಯಾರ್ಥಿನಿಯರಿಂದ ವಸತಿ ಶಾಲೆಯಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಅನ್ನವನ್ನ ಸೇವಿಸದೆ ಮಕ್ಕಳಿಗೆ ಅನಾರೋಗ್ಯ, ಫುಡ್ ಪಾಯ್ಸನಿಂಗ್ ಇವು ಕೂಡ ಆಗ್ತಾ ಇರುವಂತದ್ದು. 2 ದಿನಗಳ ಹಿಂದಿನ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಹುಳುವನ್ನೇ ತೆಗೆದಿಲ್ಲ. ಅದೇ ರೀತಿಯಾಗಿ ಅನ್ನವನ್ನ ತಯಾರಿಸೋದಕ್ಕೆ ಮುಂದಾಗಿದ್ರು ಕೂಡ ಸಿಬ್ಬಂದಿಗಳು ಅದನ್ನ ಬೇರ್ಪಡಿಸೋದಕ್ಕೆ ನೋಡಿದ್ದಾರೆ, ಆದ್ರೂ ಕೂಡ ಆಗಿಲ್ಲ. ಹಾಗಾಗಿ ಅದನ್ನ ಬೇಯಿಸಿ ಇಟ್ಟಿದ್ದು. ಇದೇ ರೀತಿಯಾದಂತಹ ಸ್ಟೋರಿಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ನಿನ್ನೆ ಕೂಡ ಇದೇ ರೀತಿಯಾದಂತಹ ಒಂದು ಸ್ಟೋರಿಯನ್ನ ಬಿತ್ತರ ಮಾಡಿತ್ತು. ಏನಂತ ಅಂದ್ರೆ ಸಾಂಬಾರ್ನಲ್ಲಿ ಹುಳು ಪತ್ತೆಯಾಗಿತ್ತು. ಅದು ಕೂಡ ಸರ್ಕಾರ ಕೊಡ್ತಾ ಇರುವಂತಹ ಬಿಸಿಯೂಟದ ಯೋಜನೆಯಲ್ಲಿ ಸಿಕ್ಕಿದಂತಹ ಹುಳು. ಇದೀಗ ವಸತಿ ಶಾಲೆಗೆ ಹೋಗುವಂತಹ ಅಕ್ಕಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಹುಳು ಕಂಡು ಬಂದಿದೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಆ ಹುಳುವನ್ನ ತೆಗೆಯೋದಕ್ಕೆ ಪರದಾಟವನ್ನ ನಡೆಸಿದ್ದಾರೆ. ಆದ್ರೂ ಕೂಡ ಆಗದಲೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನೇ ಬೇಸೆ ಇಟ್ಟಿದ್ದಾರೆ ಮಕ್ಕಳಿಗೆ. ಮಕ್ಕಳದನ್ನ ನೋಡಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯನ್ನ ಮಾಡಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು.